ಬಟ್ ಸರ್ ಉದಾಹರಣೆಗೆ ಈಗ ಈ ದಾವಣಗೆರೆ ದಕ್ಷಿಣ ರಿಸಲ್ಟ್ ಆ್ಯಂಡ್ ಬಾಗಲಕೋಟೆ ರಿಸಲ್ಟ್, ದಾವಣಗೆರೆ ದಕ್ಷಿಣ ಏನಾದರೂ ಗೆದ್ದರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿನಾ, ಬಾಗಲಕೋಟೆ ಗೆದ್ದರೆ ಅದು ಸಿದ್ದರಾಮಯ್ಯನವ್ರ ಶಕ್ತಿನಾ, ಇಲ್ಲಿ ಸೋತರೆ ಅದು ಶಿವಕುಮಾರ್ ಅವರ ಸೋಲ, ಈ ರೀತಿಯಾದಂಥ ಒಂದು ಚರ್ಚೆ ನಡೀತಾ ಇದೆ ಸರ್. ನನಗೇನು ಅನಿಸ್ತಾ ಇದೆ ಅಂದರೆ ಈ ಎರಡೂ ಉಪಚುನಾವಣೆಗಳು ಕಾಂಗ್ರೆಸ್ನಲ್ಲಿ ಪಕ್ಕಾ ಎರಡು ಬಣಗಳಿಂದ ಸೃಷ್ಟಿ ಮಾಡ್ತಾ ಇದೆ, ಅದಕ್ಕೆ ಮುನ್ನುಡಿ ಅಲ್ಪಸಂಖ್ಯಾತರಿಂದ ಅಂತ ಅನಿಸ್ತಾ ಇದೆ. ತಮಗೇನು ಅನಿಸ್ತಿದೆ? ಇದು ಖಂಡಿತವಾಗಿಯೂ ಇದು ಮೇಲ್ನೋಟಕ್ಕೆ ಅದೇ ರೀತಿಯ ಅನಿಸೋ ರೀತಿಯ ವಾತಾವರಣ ಇದೆ. ಯಾಕಂದರೆ ಎರಡೂ ಕ್ಷೇತ್ರಗಳು ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆದರೂ ಕೂಡ ಕಂಪೇರಿಟಿವ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ದಾವಣಗೆರೆ ದಕ್ಷಿಣಕ್ಕಿಂತ ಹೆಚ್ಚು ಬಾಗಲಕೋಟೆ ಕ್ಷೇತ್ರ ಭಾಳ ಇಂಪಾರ್ಟೆಂಟು. ಯಾಕಂದರೆ ಅವ್ರದ್ದೇ ಸಮುದಾಯದ ಮತ್ತು ಅವರ ಅತ್ಯಂತ ಆಪ್ತರಾಗಿದ್ದಂಥ ಹುಲ್ಲಪ್ಪ ಮೇಟಿ ಅವರ ಕ್ಷೇತ್ರ ಅದು. ಅಲ್ಲಿ ಗೆಲ್ಲಿಸಲೇಬೇಕಾದಂಥ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಜಾಸ್ತಿ ಇತ್ತು ದಾವಣಗೆರೆ ಕಂಪೇರ್ ಮಾಡಿದರೆ. ಎರಡು ಆ ರೀತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂದಾಗ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಅವ್ರ ಜವಾಬ್ದಾರಿ ಇರ್ತದೆ. ಆದರೂ ಸಹಿತ ದಾವಣಗೆರೆಕ್ಕಿಂತ ಹೆಚ್ಚು ಬಾಗಲಕೋಟೆ ಒಳಗಡೆ ಗೆಲ್ಲಿಸಬೇಕಾದಂಥ ಜವಾಬ್ದಾರಿ ಹೆಚ್ಚು ಮುಖ್ಯಮಂತ್ರಿ ಮೇಲೆ ಇತ್ತು. ಅದೇ ರೀತಿ ಉಪಮುಖ್ಯಮಂತ್ರಿಗಳು ಹೆಚ್ಚಾಗಿ ದಾವಣಗೆರೆ ಕ್ಷೇತ್ರದೊಳಗಡೆ ಕಾನ್ಸಂಟ್ರೇಟ್ ಮಾಡಿದ್ರು. ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಸ್ಥಾನ ಈಗ ಖಾಲಿ ಇಲ್ಲ, ಇನ್ನು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಿದ್ದ ರಾಜಣ್ಣ ಅವರು ಹೋದ್ರು. ಈಗ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ರೀತಿ ಟಾರ್ಗೆಟ್ ಆಗಿದ್ದಾರೆ. ಏನ್ ಸರ್ ಒಳಮರ್ಮ? ಇಲ್ಲ, ಕಾಂಗ್ರೆಸ್ನೊಳಗಿನ ಗುಂಪುಗಾರಿಕೆ ಏನು CM DCM ಎದುರುಗಡೆ ಹಾಲು ಜೇನಿನಂಥ ಸಂಬಂಧ ಇದೆ ಅಂತ ಅವ್ರಿಗೆ ಹೇಳ್ಕೊಂಡ್ರೂ ಕೂಡ ಅವರಿಬ್ಬರು ನಡುವೆ ನಡೀತಾ ಇರುವಂಥ ಪೈಪೋಟಿ, ಅವರಿಬ್ಬರು ನಡುವೆ ನಡೀತಾ ಇರುವಂಥ ಬನ ರಾಜಕೀಯದ ಪರಿಣಾಮ ಈ ರೀತಿಯಾದಂಥ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗಲಿಕ್ಕೆ ಕಾರಣ ಇದೆ. ಇದು ನಾನು ಅದೇ ಹೇಳಿದೆ, ಇದೇನಾದರೂ ಫಲಿತಾಂಶದ ಮೇಲೆ ಭಾಳಷ್ಟು ವಿಷಯಗಳು ಡಿಪೆಂಡ್ ಆಗುತ್ತೆ. ಫಲಿತಾಂಶ ಏನಾದರೂ ಇವರಿಗೆ ಫೇವರೇಬಲ್ ಆಗಿ ಬರದೇ ಇದ್ದರೆ ಈ ಎಲ್ಲ ಗುಂಪುಗಾರಿಕೆ ಇನ್ನಷ್ಟು ಉಲ್ಬಣ ಆಗುತ್ತೆ. ಮತ್ತು ಅದು ಈಗೇನು ಕೆಲವು ಜನ ಬಹಿರಂಗವಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತ ಕಮ್ಯುನಿಟಿ ಲೀಡರ್ಗಳು ಮಾತಾಡ್ತಾ ಇದ್ದಾರೆ. ನಾಳೆ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ ಸೋಲಿಗೆ ಅದರ ಜಮೀರ್ ಅಹ್ಮದ್ ಕಾರಣ. ಜಮೀರ್ ಅಹ್ಮದ್ ಅಲ್ಲಿ BJPಗೆ ಹೆಚ್ಚು ಮತಗಳು ಹೋಗುವ ಹಾಗೆ ಅಥವಾ ಕಾಂಗ್ರೆಸ್ನ ಮತಗಳು ಸ್ಪ್ಲಿಟ್ ಆಗುವ ಹಾಗೆ ಅವರು ಪ್ರಯತ್ನವನ್ನು ಮಾಡಿದರು, ಅವರು ಬೇರೆಯವರಿಗೆ ಸಪೋರ್ಟ್ ಮಾಡಿದರು ಅಂತ ಬಿಂಬಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಆಗ ಮುಖ್ಯಮಂತ್ರಿಗಳು ಮತ್ತು ಅವರ ಬನ ಜಮೀರ್ ಅಹ್ಮದ್ ಅವ್ರನ್ನ ಬಿಟ್ಟುಕೊಡೋ ಸಾಧ್ಯತೆ ಇಲ್ಲ. ಆಗ ಅವರಿಬ್ಬರ ನಡುವೆ ಈ ಬನ ರಾಜಕೀಯ ಇನ್ನಷ್ಟು ಉಲ್ಬಣ ಆಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸುಭಾಷ್ ಸರ್, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ, ಥ್ಯಾಂಕ್ಸ್ ಅ ಲಾಟ್. ಮೇ ಇಸ್ ಅ ವೆರಿ ಇಂಪಾರ್ಟೆಂಟ್ ಮಂತ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಸಿದ್ದರಾಮಯ್ಯನವರು ಕೂಡ 3 ವರ್ಷವನ್ನು ಪೂರೈಸ್ತಾರೆ. ಉಳಿದಿರೋದು 2 ಬಜೆಟು. ಈ ಬಾರಿ ಬಜೆಟ್ ತುಂಬ ಇಂಪಾರ್ಟೆಂಟ್ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ. ಮತ್ತು ನೆಕ್ಸ್ಟ್ ಬಜೆಟ್ ಅಂತೂ ಅದು ಚುನಾವಣಾ ಬಜೆಟ್ ಆಗಲಿದೆ. ಹೀಗಾಗಿ ಏನೋ ಒಂದು ಮಹತ್ತರವಾದ ಬದಲಾವಣೆಗೆ ಈ ಚುನಾವಣೆ ಒಂದು ಮುನ್ನುಡಿಯನ್ನು ಬರಿತಾ ಇದೆ ಅಂತ ಅನ್ಸುತ್ತಾ ಸರ್ ತಮಗೆ? ಖಂಡಿತವಾಗ್ಲೂ ಮೇಡಮ್, ಇವತ್ತಿನ ಏನು ಉಪಚುನಾವಣೆಗಳು ಎರಡೂ ಇದೆಯಲ್ಲ, ಕರ್ನಾಟಕದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂಥ ಸಂದರ್ಭಗಳು ನಿರ್ಮಾಣ. 2 ಗೆದ್ರೆ ವಿಜೇಂದ್ರ ಅವ್ರ ಬಲ ಹೆಚ್ಚಾಗುತ್ತೆ. ಯಾರ್ಯಾರು ಅವ್ರ ವಿರುದ್ಧ ಗುಡುಕ್ತಾ ಇದ್ದಾರೆ, ಯಾರ್ಯಾರು ಸಿಡಿತಾ ಇದ್ದಾರೆ, ಎಲ್ಲರನ್ನು ಸಿಡಲು ಬಡಿಸಿ ಎಲ್ಲರನ್ನು ಸುಮ್ಮನೆ ಕೂರಿಸ್ತಾರೆ ವಿಜೇಂದ್ರ ಅವರು. ಇವತ್ತು ಕಾಂಗ್ರೆಸ್ ಅಲ್ಲಿ ಬೆಂಕಿ ಬಿದ್ದಿರೋದು ಅದೇ ವಿಚಾರಕ್ಕೋಸ್ಕರ. ಯಾಕೆಂದ್ರೆ ಇವತ್ತು ಸೋಲ್ತೀವಿ ಅಂತೆಲ್ಲ ಒಂದ್ ಕಡೆ ಅವ್ರಿಗೆ ಇಂಟೆಲಿಜೆನ್ಸ್ ಮಾಹಿತಿ ಬಂತು, ಇನ್ನೆಲ್ಲೋ ಮಾಹಿತಿ ಬಂದರಿಂದ ಈ ಒಂದು ಮುಸುಕಿನ ಗುದ್ದಾಟ ಅವರವರಲ್ಲೇ ಬೆಂಕಿ ಮುಸುಕಿನ ಗುದ್ದಾಟ ಖಂಡಿತ ನಮ್ಮಲ್ಲಿ ಬಹಳ ಚಲೋ ಇದೆ ಅಂತ ಹೇಳಕ್ ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಭಿನ್ನಮತೀಯರೇ ಚುನಾವಣೆ ಮಾಡಿ ಇಡೀ ರಾಜ್ಯಕ್ಕೆ ಕಾರ್ಯಕರ್ತರಿಗೆ ಒಂದು ಮಾದರಿಯಾಗಿ ಚುನಾವಣೆ ನಡೆಸತಕ್ಕಂತ ಎಲ್ಲರೂ ನಾಯಕರು, ನಿಮ್ಮ ಪಕ್ಷದವರಿಗೆ, ಹೈಕಮಾಂಡ್ ಅವರಿಗೆ ಇವರೇ ನಮ್ಮ ರಾಜ್ಯಾಧ್ಯಕ್ಷರು ಅಂತ ಅಧಿಕೃತವಾಗಿ ಹೇಳುವಷ್ಟು ಸಂಯಮ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ಮೇಡಮ್. ಅದರಲ್ಲಿ ಹೇಳುವಂತದ್ದೇನಿದೆ, ಇಡೀ ಕಾರ್ಯಕರ್ತರು, ನಾನೊಬ್ಬ ಕಾರ್ಯಕರ್ತ, ನಾವು ಅಧ್ಯಕ್ಷರಾಗಿ ಅಧ್ಯಕ್ಷರ ಮೂಲಕ ಇವತ್ತು ಸಂಘಟನೆಗಳು ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲ, ನೀವು ಮಾಧ್ಯಮದವರು ಹೇಳ್ಬೋದು, ಕಾಂಗ್ರೆಸ್ ಅವರು ಹೇಳ್ಬೋದು, ನಮ್ಮದೇ ನಾಯಕರುಗಳು ಅಧ್ಯಕ್ಷರಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಶ್ನೆ ಇದೆ. ಇವತ್ತು ಕಾಂಗ್ರೆಸ್ ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ನಾಯಕರುಗಳೇ. ಇಲ್ಲಿ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಈ ಚುನಾವಣೆಯಲ್ಲಿ ನಾಮಕಾವಸ್ಥೆಗೆ ಓಡಾಡಿದ್ದು
ದಾವಣಗೆರೆ ನಾಮಕ ಬಸ್ಸೆ ಒಂದು ಊಟ ಮಾಡಿದ್ದು. ಇವತ್ತು ಪ್ರಶ್ನೆ ಕಾಣ್ತಾ ಇರ್ತಕ್ಕಂಥ ಅವ್ರದೇ ಪಕ್ಷದಲ್ಲಿ ಇವತ್ತು ಮುಸ್ಲಿಮ್ರಿಗೆ ಅನ್ಸಿದೆ ನಾವು BJP ಜೊತೆ ಹೋಗ್ಬೇಕು ಅಂತ. ಅವ್ರು ನಾಮಕಾವಸ್ಥೆ ಆದ್ರೂ ಊಟ ಮಾಡಿದ್ದಾರೆ. ನಿಮ್ಮವ್ರು ನಾಮಕಾವಸ್ಥೆ ಊಟ ಮಾಡಿಸ್ರು ಬಸವನಗೌಡ ಪಾಟೀಲ್ ಎತ್ತಾಳು ವಿಜೇಂದ್ರ ಇವತ್ತು ಊಟ ಮಾಡಿಸ್ಬಿಡ್ರಿ. 4ನೇ ತಾರೀಕು ಊಟನೂ ಮಾಡ್ತೀವಿ, ಎಲ್ಲವೂ ಕೂಡ ಆಗುತ್ತೆ, ಅದರ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಸೆಲೆಬ್ರೇಷನ್ ನೋಡಿ ಬರ್ತಕ್ಕಂಥ 4ನೇ ತಾರೀಕಲ್ಲಿ ಒನ್ ಲೈನ್ ಅಲ್ಲಿ ಮೇ ಅಂತ ಹೇಳಿದ್ರಿ. ಇವತ್ತು ಏನ್ ಸೋಮವಾರ ಶಿವನವಾರ 3 ವರ್ಷಗಳ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಮಾರಣ್ಣನವರು ವಿಧಾನಸೌಧ ಪ್ರವೇಶ ಮಾಡಿದ್ದಾರೆ. ನೆನಪಿರ್ಲಿ, ಇವತ್ತು ಇವತ್ತು ನೆನಪು ಮಾಡಿದ್ದಾರೆ, ಇವತ್ತು ಭೇಟಿ ಮಾಡಿದ್ದಾರೆ. ಅದರ ಅರ್ಥ ತಿಳ್ಕೊಬಿಡಿ. ಮೇ ನಂತರ ಏನು ರಾಧಕ್ಕನ್ ಕ್ವಶನ್ಗೆ ಜೂನ್ ನಂತರ ಯಾವ ಜ್ಯೋತಿಷಿ ಹೇಳಿದ್ದು? ಮೇ ಅಂತ ಮೇ ಏನ್ ಹೇಳಿದ್ರಲ್ಲ, ಮೇ ಏನಾಗುತ್ತೆ ಅನ್ನೋದನ್ನ ದಯವಿಟ್ಟು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅಂತ ಹೇಳಿ ಖಂಡಿತವಾಗ್ಲೂ ಜೂನ್ ನಲ್ಲಿ ಏನ್ ಈ ಸರ್ಕಾರ ಇದೆ 25 ಜನ ಹೋಗಿದಾರಲ್ಲ, ಅವ್ರೇನ್ ಸಿದ್ದರಾಮಯ್ಯನವರ ಬಣನ ಅಥವಾ DK ಶಿವಕುಮಾರ್ ಅವ್ರ ಬಣ? ಅಶೋಕ್ ಪಟ್ಟಣ್ ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವ್ರ ಬಣ ಇರ್ಬೇಕು. ಕಾಂಗ್ರೆಸ್ನ ಬಣ. ನಾನೊಬ್ಬ ಕಾರ್ಯಕರ್ತಾಗಿ ಹೋದ ನಾಯಕರಿಗೂ ಕೇಳ್ಕೊಳ್ತೀವಿ, ನಿಮ್ಮನ್ನ ಇವತ್ತು ಜೈಕಾರ ಕೂಗಿದೀವಿ, ನಿಮ್ಗೆ ಇವತ್ತು ಶಾಸಕ ಸ್ಥಾನ ಮಾಡೋದ್ರಲ್ಲಿ ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ. ಹೇಗೂ ದಿಲ್ಲಿ ತನಕ ಹೋಗಿದ್ದೀರಿ, ಯಾವ್ಯಾವ ಬೋರ್ಡ್ಗೆಲ್ಲ ಕಾರ್ಯಕರ್ತರಿಗೆ ಅವಕಾಶಗಳು ಕೊಡಿಸ್ಬೇಕು ಅದನ್ನು ಕೇಳ್ಕೊ ಬನ್ನಿ ಅಂತ ಈ ಮೂಲಕ ಕೇಳ್ತೀನಿ. ಅವ್ರು ಹೋಗಿರೋದು ಇಲ್ಲ, ಕಾರ್ಯಕರ್ತರ ಆಸೆಗಳು. ನಾವು ಒಬ್ಬ ಕಾರ್ಯಕರ್ತನ ಪ್ರತಿನಿಧಿಯಾಗಿ ನನ್ನ ಹಕ್ಕು. ಒಂದ್ ನಿಮಿಷ, ಕಾರ್ಯಕರ್ತರು ಕೊಡಿ ಅಂತ ಅಂದವ್ರಿಗೇನೆ ಇವತ್ತು ನೀವು ರಾಜೀನಾಮೆ ಕೊಡಿಸಿ ಅವ್ರ ವಿರುದ್ಧ ಇಲ್ಲಿ ಇರ್ಲಾರ್ದ ಕಾಟ ಕಟ್ಕೊಂಡು ತಿರುಗ್ತಾ ಇದ್ದೀರಿ ದಾವಣಗೆರೆ ದಕ್ಷಿಣದಲ್ಲೇ. ಈಗ ಮಿನಿಸ್ಟರ್ ಗಿರಿ ಸಿಗ್ಲಿಲ್ಲ ಅಂದ್ರೆ ಬೋರ್ಡು ಇದು ಏನೋ ಬೋರ್ಡು ಕಾರ್ಪೊರೇಷನ್ MLA ಟ್ರೈ ಮಾಡ್ತಾರೆ, ನಿಮ್ಗೆ ಸಿಗುತ್ತೆ ಅಂತ ನೀವು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ನಡುವೆ ಈ ರೀತಿಯಾದಂಥ ತಂದಿಕ್ಕಿ ಜಗಳ ಆಡೋದರ ಹಿಂದೆ ಯಾರ ಕೈವಾಡ ಇರಬಹುದು? ಯಾರು ಏನು ಆಗಬೇಕು ಅಂತ ಅಲ್ಪಸಂಖ್ಯಾತರ ದಾಳವನ್ನು ಉದುರಿಸ್ತಾ ಇದ್ದಾರೆ? ಜಮೀರ್ ಅಹಮದ್ ಖಾನ್ ಅವರ ಭುಜದ ಮೇಲೆ ಗನ್ನಿಟ್ಟು ಯಾರನ್ನ ಉಡಾಯಿಸಬೇಕು ಅಂತ ಯಾರು ಸ್ಕೆಚ್ ಆಗ್ತಾ ಇದ್ದಾರೆ? ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ರಿಸಲ್ಟ್ ರಾಜ್ಯ ರಾಜಕೀಯದಲ್ಲಿ ತಲ್ಲಣಗಳನ್ನೇ ಸೃಷ್ಟಿ ಮಾಡುತ್ತೆ. ಒಂದು ಕಡೆ 3 ವರ್ಷ ಆಗುತ್ತೆ ಸಿದ್ದರಾಮಯ್ಯನವರ ಆಡಳಿತಕ್ಕೆ, ಇನ್ನೊಂದು ಕಡೆ ವಿಜೇಂದ್ರ ಅವರು ಕಾಯ್ತಾ ಇದ್ದಾರೆ ಬರಲಿ ರಿಸಲ್ಟ್ ಅಂತ. ಭಾಳ ರಾಜಕೀಯ ಬದಲಾವಣೆ ಆಗುತ್ತೆ. ಇದೆಲ್ಲದರ ಮಧ್ಯೆ ನಲಿಗೆ ಹೋಗ್ತಾ ಇರೋರು ಮಾತ್ರ ಮುಸಲ್ಮಾನ ಸಮುದಾಯದವರು. ಇದರಿಂದ ನಿಮ್ಗೆ ಅರ್ಥ ಆಗಿದ್ದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ.